ಅವರು ಅಲ್ಲೇ ಪ್ರತಿ ಕ್ಷಣ ಪ್ರತಿಯೊಂದು ಜಾಗನೂ ಅವ್ರಿಗೆ ಗೊತ್ತಿದ್ದಂಥದ್ದು. ಅದರ ಅರ್ಥ ಅವ್ರು ಪ್ರಾಮಾಣಿಕರು ಅಂತ ಇವತ್ತು ಹೇಳ್ತಾ ಇಲ್ಲ, ಆದರೆ ಅವ್ರ ಮೇಲೆ ಎಸ್ ಐ ಟಿ ಕಣ್ಣೂ ಇದೆ. ಆದರೆ ಇಲ್ಲಿವರೆಗೆ ವಿಠಲ್ ಗೌಡ್ರ ಮೇಲೆ ಕಣ್ಣಿದ್ದರೂ ಸಹ ಅವ್ರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಎಸ್ ಐ ಟಿಗೆ ಅನ್ನಿಸ್ತಾ ಇದೆ ಅಂತೇಳಿ ಕೆಲವೊಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪಾಗಿ ಗೊತ್ತಿಲ್ಲ. ಅದೇನೇ ಇರಲಿ, ವಿಠಲ್ ಗೌಡರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಜೊತೆಗೆ ತಿಂಗರೋಡಿಯವರಾಗಿರ್ಬೋದು, ಈ ದಿಶೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ಸತ್ಯವನ್ನು ಹೊರಗಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಈ ಬಂಗ್ಲೆ ಗುಡ್ಡದ ಕಾಡಿನಲ್ಲಿ ಹೆಣಗಳ ರಾಶಿ ಮಾತ್ರ ನಿಶ್ಚಿತವಾಗಿಯೂ ಈ ನಮ್ಮ ಎಸ್ ಐ ಟಿಗೆ ಸಿಗ್ತಾ ಇರೋದು. ಎಸ್ ಐ ಟಿಗೆ ಹೊಸ ತನಿಖೆ ಮಾಡೋದಕ್ಕೆ ಇನ್ನಷ್ಟು ಉತ್ಸಾಹ ಬರುವಂಥದ್ದು. ಈಗಾಗಲೇ FSL ರಿಪೋರ್ಟ್ ಕಳಿಸಿದ್ದಾರೆ, ಅದನ್ನು ಚೆಕ್ ಮಾಡುವಂಥದ್ದು ಏನಪ್ಪ ಅಂತ ಅಲ್ಲಿ ಮೊನ್ನೆನೂ ಸಹಿತ ಕಳಿಸಿದ್ದಾರೆ. ಯಾಕಂದರೆ ಆ ಮೂಳೆಗಳು ಕರಿಗೆ ಹೋಗ್ತಾ ಇರ್ತಾವೆ, ಹೊಳೆ ಮೇಲ್ಮೆ ಬರುವಂಥ ನೇತ್ರಾವತಿ ನದಿ, ಇವೆಲ್ಲ ಕಾರಣಕ್ಕಾಗಿ ಅದರಲ್ಲೂ 15-20 ವರ್ಷ ನಡೆದುಕೊಂಡು ಬಂದಂಥ ಈ ಒಂದು ಏನಪ್ಪ ಹತ್ಯೆಗಳ ಪರಂಪರೆ ಏನದಲ್ಲ, ಅವುಗಳೆಲ್ಲ ಇವತ್ತು ಸಿಗಲೇಬೇಕಂತ ಅಂದರೆ ಕರಗಿದ್ರು ಸಹ ಆ ನೀರಿನ ಮಣ್ಣಲ್ಲಿ ಇರಲೇಬೇಕಂತ ಸ್ಥಿತಿ ಅದ. ಆ FSL ವರದಿಗೂ ಸಹ ದಾರಿ ನೋಡ್ತಾ ಇದ್ದಾರೆ. ಅದು ಇಷ್ಟರಲ್ಲೇ ಬರೋ ಸಾಧ್ಯತೆಗಳು ಇದ್ದಾವೆ. ಯಾಕಂತಂದ್ರೆ ಅದೇ ಕೆಲವೊಂದಿಷ್ಟು ಯೂಟ್ಯೂಬ್ಗಳನ್ನ ಸಹಿತ ತಗೊಳ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ಒಂದು ಏನಾದರೂ ಇವತ್ತಿನ ಈ ಒಂದು ಮೂಳೆಗಳ ಪ್ರಕರಣ ಆಗಿರ್ಬೋದು, ಬುರುಡೆಗಳ ಪ್ರಕರಣ ಆಗಿರ್ಬೋದು, ಸೌಜನ್ಯ ಪ್ರಕರಣ ಆಗಿರ್ಬೋದು, ಅಥವಾ ಪದ್ಮಲತಾ ಪ್ರಕರಣ ಆಗಿರ್ಬೋದು, ಜೊತೆಗೆ ನಮ್ಮ ಯಮುನಾ ಅವರು ಮತ್ತು ನಾರಾಯಣ ಮಾವುತರದಾಗಿರ್ಬೋದು, ಇನ್ನುಳಿದ ಭೂಮಿಯನ್ನು ಕಳೆದುಕೊಂಡಂಥ ಅನೇಕ ಕಾಡಿನ ಭೂಮಿಯನ್ನು ಕಳೆದುಕೊಂಡಂಥ ಅನೇಕ ಜನರ ಒಂದು ಏನಪ್ಪ ಅಂತಂದ್ರೆ ಇವತ್ತು ಎನ್ಕ್ವೈರಿ ಆಗ್ತಾ ಇರೋದು. ಎಸ್ ಐ ಟಿ